ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ಆಗಿರುವಂಥ ಲೋನ್ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಗಾಯ್ಸ್, ನೀವು ಕೂಡ ಲೋನ್ನ ಅವಶ್ಯಕತೆ ಇದ್ದು ನೀವು ಕೂಡ ಲೋನ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ನೀವಿಲ್ಲಿ ನೋಡ್ತಾ ಇರ್ಬೋದು, PFIL ಫೈನಾನ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇದು ಕೂಡ ನಮಗೆ ಪೂಜಾ ಫಿನ್ಸ್ಟಾಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಇವರು ತುಂಬಾ ಪರ್ಸನಲ್ ಲೋನ್ ಆಫರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.1 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ. ಹಾಗೆ 1K+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಪರ್ಸನಲ್ ಯೂಸ್ಗೆ ಆಗಿರ್ಬೋದು, ಜೊತೆಗೆ ನಮ್ಮ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಇತ್ತು, ಎಜುಕೇಷನಲ್ ಎಕ್ಸ್ಪೆನ್ಸಸ್ ಇತ್ತು, ಅಥವಾ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇತ್ತು, ಈ ರೀತಿಯಾಗಿ ನಮ್ಮ ಒಂದು ಪರ್ಸನಲ್ ಯೂಸ್ಗೆ ಲೋನ್ ಬೇಕಿತ್ತು ಅಂದರೆ ಇಲ್ಲಿ ನಮಗೆ ಈಸಿಯಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಹಾಗೆ ಏನೆಲ್ಲ ನಮಗೆ ಕೀ ಫೀಚರ್ಸ್ ಅಂತ ಕೊಡ್ತಾ ಇದ್ದಾರೆ, ಲೋನ್ ಡೀಟೇಲ್ಸ್ ಎಲ್ಲ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಜೊತೆಗೆ ಎಲಿಜಿಬಿಲಿಟಿ ನಮಗೆ ಏನೇನು ಇರಬೇಕಾಗುತ್ತೆ, ಹಾಗೆ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಹಾಗೆ ಇದು ಕೂಡ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರೋದ್ರಿಂದ ಪರ್ಸನಲ್ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಡಿಜಿಟಲ್ ಲೋನ್ ಆ್ಯಪ್ ಅಂತ ಕೂಡ ನಾವು ಇದಕ್ಕೆ ಹೇಳಬಹುದು. ಇಲ್ಲಿ ತುಂಬಾನೇ ಸೇಫ್ ಆ್ಯಂಡ್ ಸೆಕ್ಯೂರ್ ಇಂದ ನಮ್ಮ ಒಂದು ಡಾಟಾನ ಪ್ರೊಟೆಕ್ಟ್ ಮಾಡಿರ್ತಾರೆ. ಹಾಗೆ ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಡಿಜಿಟಲ್ ಲೋನ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು. ಈ ಒಂದು ಅಪ್ಲಿಕೇಶನ್ನ ಪೂಜಾ ಫಿನ್ಸ್ಟಾಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅವರು ಆಪರೇಟ್ನ ಮಾಡಿರ್ತಾರೆ. ಹಾಗೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಕೂಡ ಆಗಿರುತ್ತೆ. ಒಂದು ಅಪ್ಲಿಕೇಶನ್ ಮೇನ್ ಆಗಿ ಸ್ಯಾಲರಿಡ್ ಪರ್ಸನ್ ಇದ್ರು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ ಪರ್ಸನ್ಸ್ ಇದ್ದು ಅಂದರೆ ಇವರಿಗೆ ತುಂಬಾ ಕ್ವಿಕ್ ಆಗಿ ಆಕ್ಸೆಸ್ನ ಮಾಡ್ತಾ ಇದ್ದಾರೆ ಲೋನ್ ಅನ್ನೋದು. ಗಾಯ್ಸ್, ನೀವು ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಈ ಒಂದು ಅಪ್ಲಿಕೇಶನ್ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಈಸಿಯಾಗಿ ಕ್ವಿಕ್ ಆಗಿ ಲೋನ್ ಅನ್ನೋದು ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ನಮಗೆ ಪರ್ಸನಲ್ ಯೂಸ್ಗೆ ಅಥವಾ ಬಿಸ್ನೆಸ್ ಲೋನ್ಸ್ಗೋಸ್ಕರ ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ಇದು ಏನಿದೆ ಫುಲ್ಲಿ ಡಿಜಿಟಲ್ KYC ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಒಂದು ಲೋನ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ರೀಪೇಮೆಂಟ್ ಸಿಸ್ಟಮ್ ಕೂಡ ನಮಗೆ ಡಿಜಿಟಲ್ ಪ್ರೋಸೆಸರಿಂದನೇ ನಡೀತಾ ಇರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಪ್ರಾಡಕ್ಟ್ ಡೀಟೇಲ್ಸ್ನ ನೋಡೋದಾದ್ರೆ ಲೋನ್ ಅಮೌಂಟ್ ಬಂದ್ಬಿಟ್ಟು 1000 ಇಂದ ಹಿಡಿದು 2 lakh ವರೆಗೂ ಇರುತ್ತೆ. ಟೆನ್ಯೂರ್ ಅನ್ನೋದು ಮಿನಿಮಮ್ 91 ಡೇಸ್ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 365 ಡೇಸ್ ಇರುತ್ತೆ. ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಅನ್ನೋದು APR ಒಂದು 18% to 28% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 100 ರೂಪೀಸಿಂದ ಹಿಡಿದು 2000 ವರೆಗೂ ಇರುತ್ತೆ. ಇದಕ್ಕೆ GST ಕೂಡ ನಮಗೆ ಆ್ಯಡ್ ಆಗಿರುತ್ತೆ. ಅದರ್ ಚಾರ್ಜಸ್ನ ನೋಡೋದಾದ್ರೆ ಲೇಟ್ ಪೇಮೆಂಟ್ ಫೀ ಅನ್ನೋದು ಅಪ್ಲಿಕೇಬಲ್ ಆಗಿದ್ರೆ ಮಾತ್ರ ನಮಗೆ ಹಾಕ್ತಾರೆ. ಈ ರೀತಿಯಾಗಿ ಲೋನ್ ಡೀಟೇಲ್ಸ್ ಅನ್ನೋದು ಇರುತ್ತೆ. ರಿಪ್ರೆಸೆಂಟೇಟಿವ್ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 10,000 ಇತ್ತು ಅಂದರೆ ಟೆನ್ಯೂರ್ ಬಂದ್ಬಿಟ್ಟು 91 ಡೇಸ್ ಆಗುತ್ತೆ. APR ಅನ್ನೋದು 24% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 300 ರೂಪೀಸ್ ಆಗಿರುತ್ತೆ. ಇಂಟ್ರೆಸ್ಟ್ ಪೇಯಬಲ್ ಬಂದ್ಬಿಟ್ಟು ನಮ್ಮದು 600 ರೂಪೀಸ್. ಸೊ ಈ 10,000ಗೆ ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದ್ಬಿಟ್ಟು 10,900 ರೂಪೀಸ್ ಆಗಿರುತ್ತೆ. ಈ ರೀತಿಯಾಗಿ ಶಾರ್ಟ್ ಆಗಿ ಒಂದು ಎಕ್ಸಾಂಪಲ್ ಮೂಲಕ ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಹಾಗೆ ಟರ್ಮ್ಸ್ ಬಂದ್ಬಿಟ್ಟು ನಮಗೆ ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಪ್ರೊಫೈಲ್ ಕ್ರೆಡಿಟ್ ಪ್ರೊಫೈಲ್ನ ವೆರಿಫಿಕೇಶನ್ ಮಾಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಮಗೆ ಇಂಟ್ರೆಸ್ಟ್ ರೇಟ್ಸ್ ಹಾಗೆ ಟರ್ಮ್ಸ್ನ ಹೇಳ್ತಾರೆ. ಎಲಿಜಿಬಿಲಿಟಿ ಏನೇನು ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ ಅಂತ ನೋಡಿದ್ರೆ ನಾವು ಮೊದಲಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದ್ಬಿಟ್ಟು 21 ಇಯರ್ಸ್ ಮೇಲೆ ಇರಬೇಕಾಗುತ್ತೆ. 55 ಇಯರ್ಸ್ ಒಳಗಡೆನೇ ಇರಬೇಕು. ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ರೆಗ್ಯುಲರ್ ಆಗಿ ನಮ್ಮ ಒಂದು ಸ್ಟೇಬಲ್ ಆಗಿ ಇನ್ಕಮ್ ಅನ್ನೋದು ಬರ್ತಾ ಇರಬೇಕು. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಮುಖ್ಯ. ಕ್ರೆಡಿಟ್ ಸ್ಕೋರ್ ಬಂದ್ಬಿಟ್ಟು 700 ಅಥವಾ 700ಗಿಂತ ಜಾಸ್ತಿನೇ ಇರಬೇಕಾಗುತ್ತೆ. ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದರೆ ನೀವು ಇಲ್ಲಿ ಈಸಿಯಾಗಿ ಲೋನ್ ಕೂಡ ಅಪ್ಲೈ ಮಾಡಿಕೊಂಡು ಲೋನ್ ಕೂಡ ನೀವು ತಗೋಬಹುದು. ಜೊತೆಗೆ ವ್ಯಾಲಿಡ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನೋದು ಬೇಕಾಗುತ್ತೆ. ಹಾಗೆ ಆಕ್ಟಿವ್ ಆಗಿ ಬ್ಯಾಂಕ್ ಅಕೌಂಟ್ ನಮ್ಮದು ಇರಬೇಕಾಗುತ್ತೆ ಇನ್ಕಮ್ ಪ್ರೂಫ್ಗೋಸ್ಕರ. ಈ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಇರಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಅನ್ನೋದು ಅದೇ ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಅನ್ನೋದು ಬೇಕು. ಇಲ್ಲಿ ಮೊಬೈಲ್ ನಂಬರ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ರಿಜಿಸ್ಟರ್ ಆಗೋಕೆ. ಲಾಸ್ಟ್ 3 to 6 ಮಂತ್ಸ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಬೇಕು. ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಸ್ಯಾಲರಿ ಸ್ಲಿಪ್ ಅನ್ನೋದು ಏನಿರುತ್ತೆ ಅಥವಾ ITR ಅನ್ನೋದು ಏನಿರುತ್ತೆ, ಎಂಪ್ಲಾಯ್ಮೆಂಟ್ ಟೈಪ್ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ITR ಸ್ಯಾಲರಿ ಸ್ಲಿಪ್, ಇದು ಕೂಡ ನಮಗೆ ಡಾಕ್ಯುಮೆಂಟ್ಸಲ್ಲಿ ರಿಕ್ವೈರ್ಡ್ ಆಗುತ್ತೆ. ರೀತಿಯಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಕೀ ಫೀಚರ್ಸ್ ಏನೆಲ್ಲ ಇರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಅಂತ ನೋಡೋದಾದ್ರೆ ಮೊದಲಾಗಿ ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಗಾಯ್ಸ್, ಯಾವುದೇ ರೀತಿ ಲೋನ್ ಅಪ್ಲಿಕೇಶನ್ಗೋಸ್ಕರ ನಾವು ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೊಡೋದು ಇರೋದಿಲ್ಲ. ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಹಾಗೆ ಇಲ್ಲಿ ಡೈರೆಕ್ಟ್ ಆಗಿ ನಮ್ಮ ಒಂದು ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ನ ಮಾಡ್ತಾರೆ ನಮ್ಮ ಒಂದು ಫಂಡ್ ಅನ್ನೋದನ್ನ. ರಿಯಲ್ ಟೈಮ್ KYCನ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಂಕ್ ವೆರಿಫಿಕೇಶನ್ ಕೂಡ ಇಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. ಆಟೋ ಡೆಬಿಟ್ ಸೆಟಪ್ ಕೂಡ ನಾವು ಮಾಡ್ಕೋಬಹುದು. EMI ಪೇಮೆಂಟ್ಸ್ಗೋಸ್ಕರ ಇನ್ಸ್ಟೆಂಟ್ ಆಗಿ ಲೋನ್ ಸ್ಟೇಟಸ್ ಕೂಡ ನಾವು ಅಪ್ಡೇಟ್ ಕೂಡ ಮಾಡ್ಕೋಬಹುದು, ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಟ್ರಾನ್ಸ್ಪರೆಂಟ್ ಟರ್ಮ್ಸ್ ಇರುತ್ತೆ. ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ನಮಗೆ ಇವರು ಹಾಕೋದಿಲ್ಲ. ಡಾಟಾ ಅನ್ನೋದು ತುಂಬಾನೇ ಸೇಫ್ ಆಗಿ ಇವರು ಹ್ಯಾಂಡಲ್ನ ಮಾಡಿರ್ತಾರೆ. ಈ ರೀತಿಯಾಗಿ ಇಲ್ಲಿ ಕೀ ಫೀಚರ್ಸ್ನ ನಾವು ನೋಡಬಹುದಾಗಿದೆ.
ಹಾಗೆ ನಮ್ಮ ಒಂದು ಲೋನ್ ಅಮೌಂಟ್ ಡಿಸ್ಬರ್ಸ್ಮೆಂಟ್ ಶೆಡ್ಯೂಲ್ ಬಂದ್ಬಿಟ್ಟು ಲೋನ್ಸ್ ಅನ್ನೋದು ಏನಿರುತ್ತೆ ಮಂಡೇ ಟು ಸ್ಯಾಟರ್ಡೇ ಒಳಗಡೆನೆ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೊಂಡಿರ್ತೀವಿ. ಸೊ ಮಂಡೇ ಟು ಸ್ಯಾಟರ್ಡೇ ಒಳಗಡೆನೆ ನಮಗೆ ಇವರು ಲೋನ್ ಅನ್ನೋದು ಪ್ರೋಸೆಸ್ನ ಮಾಡ್ತಾರೆ. ಹಾಗೆ ಇಲ್ಲಿ 10 AM to 6 PM ಈ ಒಂದು ಟೈಮ್ ಒಳಗಡೆನೆ ನಮ್ಮ ಒಂದು ಫಂಡ್ ಅನ್ನೋದು ನಮಗೆ ಟ್ರಾನ್ಸ್ಫರ್ನ ಮಾಡ್ತಾರೆ. ಲೋನ್ಸ್ ಅನ್ನೋದು ನಮಗೆ ಅಪ್ರೂವಲ್ನ ಮಾಡೋದು ಬಿಸ್ನೆಸ್ ಅವರ್ಸ್ ಅನ್ನೋದು ಏನಿರುತ್ತೆ ಹಾಗೆ ಇಲ್ಲಿ ನೆಕ್ಸ್ಟ್ ಡೇ ವರ್ಕಿಂಗ್ ಡೇ ಇಷ್ಟರಲ್ಲಿ ಮಾತ್ರ ಇವರು ನಮಗೆ ಲೋನ್ ಡಿಸ್ಬರ್ಸ್ಮೆಂಟ್ನ ಮಾಡ್ತಾರೆ. ಹಾಗೆ ಇಲ್ಲಿ ಸಂಡೇ ಅಥವಾ ಆಫಿಷಿಯಲ್ ಬ್ಯಾಂಕ್ ಹಾಲಿಡೇಸ್ ಇತ್ತು ಅಂದರೆ ಇಲ್ಲಿ ಲೋನ್ ಅನ್ನೋದು ನಮಗೆ ಸಿಗೋದಿಲ್ಲ. ಜಸ್ಟ್ ವರ್ಕಿಂಗ್ ಡೇಸಲ್ಲಿ ಮಾತ್ರ ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಡಿಸ್ಬರ್ಸ್ಮೆಂಟ್ನ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಲೋನ್ ಶೆಡ್ಯೂಲ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಡೀಟೇಲ್ ಹಾಗೆ ಇನ್ಫಾರ್ಮೇಷನ್ ನಾವು ತಿಳ್ಕೊಬೋದು. ಜೊತೆಗೆ ನಮ್ಮ ಒಂದು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕಾದ್ರೆ ಏನಾದರೂ ಕಸ್ಟಮರ್ಸ್ಗೋಸ್ಕರ ಲೋನ್ ಅಪ್ಲೈ ಮಾಡ್ಕೋಬೇಕಾದ್ರೆ ನಮಗೇನಾದರೂ ಇಶ್ಯೂಸ್ ಇತ್ತು ಅಂದರೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ಅನ್ನೋ ಒಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ. ಜೊತೆಗೆ ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ ID ಅಥವಾ ವೆಬ್ಸೈಟಿಂದ ನಾವಿಲ್ಲಿ ನಮ್ಮ ಒಂದು ಇಶ್ಯೂಸ್ ಕೂಡ ನಾವು ಕ್ಲಿಯರ್ ಕೂಡ ಮಾಡ್ಕೋಬಹುದಾಗಿದೆ. ಸೊ ಈ ಎಲ್ಲ ಎಲಿಜಿಬಿಲಿಟಿ ಹಾಗೆ ಪ್ರೋಸೆಸ್ನ ನೀವು ನೋಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೇನೆ ಈ ಒಂದು ಇನ್ಫಾರ್ಮೇಷನ್ ಮೂಲಕ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.